ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ತುಂಬಾ ಟೇಸ್ಟಾಗಿ ಯಾವ ರೀತಿಯಾಗಿ ಅವಲಕ್ಕಿನ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಈಸಿ, ಹಾಗೆಯೇ ಮಾಡೋದು ಕೂಡ ಅಷ್ಟೇ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಅವಲಕ್ಕಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ಲಾಗಿ. ಸೊ ಕಲರ್ಫುಲ್ಲಾಗಿ ಹೇಗೆ ಅವಲಕ್ಕಿ ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟ್ ಕೂಡ ಅತ್ಯದ್ಭುತವಾಗಿ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ತಡ ಮಾಡೋದು ಬೇಡ. ಮೊದಲಿಗೆ ಇಲ್ಲಿ ನಾನು ಒಂದು 1/4 kg ಆಗುವಷ್ಟು ದಪ್ಪ ಅವಲಕ್ಕಿ, ಸೊ ಅದನ್ನು ಕ್ಲೀನಾಗಿ ನೀಟ್ ಮಾಡ್ಕೋಬೇಕು. ಸೊ ಮೊದಲಿಗೆ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ನೀರಲ್ಲಿ ಇವಾಗ ಒಂದು 10 ಮಿನಿಟ್ಸು ನೆನೆಸಿದರೆ ಸಾಕಾಗುತ್ತೆ. ಅವಲಕ್ಕಿ ಬೇಗ ನೆನೆಯುತ್ತೆ ನೀರಲ್ಲಿ. ಸೊ ಹಾಗಾಗಿ ಒಂದು 10 ಮಿನಿಟ್ಸು ಇದನ್ನು ನೀರಲ್ಲಿ ನೆನೆಸ್ಕೊಳ್ಳೋಣ. ಒಂದು 3ರಿಂದ 4 ಸರಿ ನೀಟಾಗಿ ನೀರಲ್ಲಿ ಈ ರೀತಿ ಉಜ್ಜಿಬಿಟ್ಟು ನೀಟಾಗಿ ವಾಶ್ ಮಾಡಿ ಆಮೇಲೆ ನೆನೆಸೋ ಅಂಥದ್ದು. ನೋಡಿ, ಇವಾಗ ನೀರಲ್ಲಿ ಚೆನ್ನಾಗಿ ನೆನೆಸಿದ್ದೀನಿ. ಅಂದರೆ ನೋಡಿ, ನೀರಿನ ಪಸೆ ಒಂದು ಸ್ವಲ್ಪ ಬಿಟ್ಟುಬಿಟ್ಟು ಇಟ್ಬಿಟ್ರೆ ಅದಷ್ಟಿಗೆ ಅದೇ ತಾನಾಗೆ ಚೆನ್ನಾಗಿ ನೆನೆದ್ಕೊಂಡು ಅರಳ್ಕೊಂಡಿರುತ್ತೆ. ಸೊ ಇದು ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ನಂತರ ಈ ಕಡೆ ಇವಾಗ ಒಂದು ಬಾಣಲಿನ ಇಟ್ಟಿದ್ದೀನಿ ನಾನು. ಈ ಬಾಣಲಿಗೆ ಆಯಿಲ್ನ ಹಾಕ್ಕೊಳ್ಳಿ. ಸೊ ಇಷ್ಟು ಸಾಕಾಗುತ್ತೆ. ಒಂದು 3 ಜನ ಊಟ ಮಾಡೋವಷ್ಟು ತಿನ್ನೋವಷ್ಟು ನಾನು ಅವಲಕ್ಕಿನ ನೆನೆಸಿರೋದು. ಸೊ ಆಯಿಲ್ ಚೆನ್ನಾಗಿ ಕಾಯಲಿ. 1 ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕಿ. ಸೊ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಈಗ ಶೇಂಗಾ ಹಾಕ್ಕೊಳ್ಳಿ. ಶೇಂಗಾ ಸ್ವಲ್ಪ ಫ್ರೈ ಆಗಲಿ, ಅದು ಗರಿ ಗರಿ ಇದ್ರೇ ಚೆಂದ ಇರುತ್ತೆ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಆಮೇಲೆ ಮತ್ತೆ ಉದ್ದಿನಬೇಳೆ, ಆಮೇಲೆ 1-2 ಒಣಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ನೀವು ಎಷ್ಟು ತಗೊಂಡಿದ್ದೀರೋ ಅಷ್ಟು ನೋಡಿಕೊಂಡು ಇದೆಲ್ಲ ತಗೋಬೇಕಾಗುತ್ತೆ. ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ ಶೇಂಗಾ ಗರಿ ಗರಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಇದಿಷ್ಟು ಇವಾಗ ಫ್ರೈ ಮಾಡಿ ಚೆನ್ನಾಗಿ ಆಯಿಲಲ್ಲೇ ಸ್ವಲ್ಪ ಟೈಮು. ಇವಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇರೋದು, ಚಿಕ್ಕ ಟೊಮೊಟೊ. ಫ್ರೈ ಮಾಡ್ಕೊಳ್ಳಿ. ಸೊ ಅವಲಕ್ಕಿಗೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೀವು ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ರಸನ ಕೂಡ ಹಿಂಡ್ಕೋಬೋದು. ಸೊ ಈಗ ಫ್ರೈ ಮಾಡಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೀವು ಸಾಲ್ಟನ್ನ ಆಮೇಲೆ ಬೇಕಿದ್ರೆ ಅವಲಕ್ಕಿ ಸೇರಿಸಿದ ಮೇಲೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಕೂಡ ಹಾಕ್ಕೋಬೋದು. ಒಗ್ಗರಣೆಗೆ ಹಾಕಿದ್ರೆ ಒಗ್ಗರಣೆಗೆಲ್ಲ ಹಿಡ್ದಿರುತ್ತಲ್ವ, ಸೊ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಯಾವ್ದು ಬೇಕಾದರೂ ಬಳಸ್ಕೋಬೋದು. ಸೊ ನಂತರ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ. ಸೊ ಇದಿಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅವಲಕ್ಕಿನ ನೆನೆಸಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಸೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದು ನೆನೆದ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಸೊ ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ನೆನೆಸ್ಕೋಬೇಕು. ಇದು ಇವಾಗ ಆಗಿದೆ. ಈಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ.
ಇದೇನು ಸ್ಪೆಷಲ್ಲು ಅಂತ ಅನ್ಬೋದು ನೀವು. ಇದೇ ಸ್ಪೆಷಲ್ ಹೇಳಬೇಕು ಅಂತ ಹೇಳಿದ್ರೆ. ಸೊ ಈ ಥರ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಆವಾಗ ನೀವೇ ಹೇಳ್ತೀರ. ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಹೋಳು ನಿಂಬೆ ರಸನ ಹಿಂಡಿ. ಸೊ ಚೆನ್ನಾಗಿರುತ್ತೆ. ಸೊ ಇದೇ ಥರ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬಂದಿರುತ್ತೆ ಅವಲಕ್ಕಿ. ಸೊ ಇದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಜೊತೆಗೆ ಶುಗರ್ನ ಸೇರಿಸಿ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಈ ಥರ ಮಾಡಿ ಬೇಕಿದ್ರೆ ನೀವು ಎಲ್ಲಾದರೂ ಟ್ರಿಪ್ಪಿಗಾಗಿರ್ಬೋದು ಆ ರೀತಿ ತಗೊಂಡು ಹೋದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹೀಗೆ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ ನೋಡಿ ನಾನು ಎಷ್ಟೆಲ್ಲ ಐಟಮ್ ಹಾಕಿದೆ ಅಂಥೇಳಿ. ಸೊ ಮಿಕ್ಸ್ ಮಾಡಿ, ಸೊ ಇವಾಗ ಲಾಸ್ಟಿಗೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ. ಹಾಕಿ ಇದನ್ನು ಮಿಕ್ಸ್ ಮಾಡಿ. ಸೊ ಬೇಕಿದ್ರೆ ನೀವು ಇನ್ನೊಂದು ಸರಿ ಇದನ್ನು ಬಿಸಿ ಮಾಡ್ಕೋಬೋದು, ಬಿಸಿ ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ. ಸೊ ಈ ಥರ ನೀವು ಮಾಡಿದ್ದೇ ಆಗಿದ್ದರೆ ಅವಲಕ್ಕಿನ ಪದೇ ಪದೇ ಮಾಡ್ಕೊಂಡು ತಿಂತೀರ ನೋಡಿ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಅವಲಕ್ಕಿನ ಹೇಗೆ ಮಾಡಿದೆ ಅಂಥೇಳಿ. ಸೊ ಇದ್ರ ಟೇಸ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇವಾಗಲೇ ಹೋಗಿ ಅವಲಕ್ಕಿನ ರೆಡಿ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವ್ಲಾಗಲ್ಲಿ ವಿಶೇಷವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ, ಬಾಯ್.